ಇಂದಿನ ಕತೆ ಬೀರ್ಬಲನ ಬುದ್ಧಿವಂತಿಕೆ. ಅಕ್ಬರ್ ಬಾದ್ಶಾಹನು ಬೀರ್ಬಲನನ್ನು ಬಹಳ ಪ್ರೀತಿಸುತ್ತಿದ್ದನು. ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕಾಣಿಕೆ ಕೊಟ್ಟು ಸನ್ಮಾನಿಸುತ್ತಿದ್ದನು. ಇದು ದರ್ಬಾರದ ಅನೇಕ ಪಂಡಿತರಿಗೆ ಸೇರುತ್ತಿರಲಿಲ್ಲ. ಅಕ್ಬರನು ಬಿಡುವಿನ ವೇಳೆಯಲ್ಲಿ ಎಲ್ಲ ಮಂತ್ರಿಮಂಡಲದವರನ್ನು ಆಮಂತ್ರಿಸಿ ಅವರಿಗೆ ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ತನ್ನ ಮನಸ್ಸಿಗೆ ಒಪ್ಪುವ ಪರಿಹಾರ ತಿಳಿಸಿದವರಿಗೆ ಯೋಗ್ಯ ಕಾಣಿಕೆಯನ್ನು ಕೊಟ್ಟು ಗೌರವಿಸುತ್ತಿದ್ದನು. ಅಕ್ಬರನು ಒಂದು ಸಲ ಸಭೆ ಕರೆದು 3 ಪ್ರಶ್ನೆಗಳಿಗೆ ಉತ್ತರಿಸಲು ಹೇಳಿದನು. 1. ದಾನಗಳಲ್ಲಿ ಯಾವ ದಾನ ಶ್ರೇಷ್ಠವಾದುದು? 2. ಮನುಷ್ಯರ ನೆಮ್ಮದಿಗೆ ಏನು ಅವಶ್ಯಕವಾಗಿದೆ? 3. ದುಃಖದ ಮೂಲ ಕಾರಣ ಯಾವುದು? ಆಸ್ಥಾನದ ಪಂಡಿತರಲ್ಲಿ ಒಬ್ಬ ಎದ್ದು ನಿಂತು, ಪ್ರಭು, ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ, ಏಕೆಂದರೆ ಮನುಷ್ಯ ಜೀವಿ ಪ್ರಾಣಿ ಆಹಾರವಿಲ್ಲದೆ ಬದುಕಲಾರವು ಎಂದು ಹೇಳಿದನು. ನಂತರ ಇನ್ನೊಬ್ಬ ಪಂಡಿತ ಎದ್ದು ನಿಂತು, ಪ್ರಭು, ಅನ್ನದಾನದೊಂದಿಗೆ ವಸ್ತ್ರದಾನ, ಗೋದಾನ, ಭೂದಾನ ಇವೂ ಸಹ ಶ್ರೇಷ್ಠವಾದವು, ಏಕೆಂದರೆ ವಸ್ತ್ರ ನಮ್ಮ ಮರ್ಯಾದೆಯನ್ನು ಕಾಪಾಡುತ್ತದೆ. ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಗೋವುಗಳನ್ನು ಕೊಟ್ಟು ಪುಣ್ಯ ಪಡೆಯುತ್ತಿದ್ದರು ಎಂದನು. ಅಕ್ಬರ್ ಬೀರ್ಬಲನಿಗೆ ಉತ್ತರಿಸಲು ಕೇಳಿಕೊಂಡನು. ಅವನು, ಎಲ್ಲ ದಾನಗಳಲ್ಲಿಯೂ ವಿದ್ಯಾದಾನವೇ ಶ್ರೇಷ್ಠ, ಏಕೆಂದರೆ ಅನ್ನದಿಂದ ಒಂದು ಹೊತ್ತಿನ ಹಸಿವು ದೂರವಾಗುತ್ತದೆ. ವಸ್ತ್ರದಾನದಿಂದ 1 ವರ್ಷದವರೆಗೆ ನಮ್ಮ ಮರ್ಯಾದೆ ಕಾಪಾಡಬಲ್ಲದು. ಗೋದಾನ, ಭೂದಾನಗಳು ಶಾಶ್ವತ ಸುಖ ನೀಡಲಾರವು, ಆದರೆ ಒಳ್ಳೆಯ ವಿದ್ಯಾದಾನವು ಅದನ್ನು ಪಡೆದವರಿಗೆ ಜೀವನ ಪರ್ಯಂತವಾಗಿ ಸುಖ ನೀಡಬಲ್ಲದು. ಆದ್ದರಿಂದ ಎಲ್ಲ ದಾನಗಳಲ್ಲಿಯೂ ವಿದ್ಯಾದಾನವೇ ಶ್ರೇಷ್ಠ ಎಂಬ ತೃಪ್ತಿದಾಯಕ ಉತ್ತರವನ್ನು ನೀಡಿದನು. 2ನೆಯ ಪ್ರಶ್ನೆಗೆ ಉತ್ತರವಾಗಿ ಪಂಡಿತರು ಮನುಷ್ಯನ ನೆಮ್ಮದಿಗೆ ಧನ, ಧಾನ್ಯ, ಸಂಪತ್ತು ಅವಶ್ಯಕವಾಗಿದೆ ಎಂದು ಹೇಳಿದರು. ಆದರೆ ಬೀರ್ಬಲನು ಎಲ್ಲ ಭಾಗ್ಯಗಳಲ್ಲಿಯೂ ಆರೋಗ್ಯ ಭಾಗ್ಯ, ಅಂದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಮಾತ್ರ ಮನುಷ್ಯನ ನೆಮ್ಮದಿಗೆ ಮೂಲ ಕಾರಣವಾಗಿದೆ. ಈ ರೀತಿ ಆರೋಗ್ಯ ಇದ್ದಾಗ ಮಾತ್ರ ಏನೆಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯ ಎಂದು ಉತ್ತರಿಸಿದನು. ಇನ್ನು 3ನೇ ಪ್ರಶ್ನೆಗೆ ಪಂಡಿತರು ಚಿಂತೆಯು ದುಃಖಕ್ಕೆ ಮೂಲ ಕಾರಣ ಎಂದು ಉತ್ತರಿಸಿದರು. ಆದರೆ ಬೀರ್ಬಲನು, ಅತಿ ಆಸೆ ಚಿಂತೆಗೆ ಹಾಗೂ ಅನೇಕ ಕಷ್ಟಗಳಿಗೆ ಕಾರಣವಾಗುತ್ತದೆ. ಅತಿ ಆಸೆ ನಮ್ಮ ಜೀವನವನ್ನು ಗತಿಗೆಡಿಸುತ್ತದೆ. ಆದ್ದರಿಂದ ಅತಿ ಆಸೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದನು. ಬೀರ್ಬಲನ ಬುದ್ಧಿವಂತಿಕೆಯ ಉತ್ತರಗಳು ಅಕ್ಬರ್ ಬಾದ್ಶಾಹನಿಗೆ ತೃಪ್ತಿ ತಂದವು. ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಸನ್ಮಾನಿಸಿದರು. ಬೀರ್ಬಲನ ಸಲಹೆಯಂತೆ ತಕ್ಕ ವಿದ್ಯೆಯನ್ನು ಕಲಿತು ವಿದ್ಯಾದಾನ ಮಾಡಿ ನೆಮ್ಮದಿಯಿಂದ ಬದುಕಬೇಕು. ಹೆಚ್ಚು ಆಸೆಯನ್ನು ಮಾಡದೆ ದೇವರು ಕೊಟ್ಟಷ್ಟರಲ್ಲಿಯೇ ತೃಪ್ತಿಯಿಂದ ಬದುಕು ಸಾಗಿಸಬೇಕು ಎಂಬ ನೀತಿಯು ಈ ಕಥೆಯದ್ದಾಗಿದೆ.